ಏನಮ್ಮ ಗೀತಮ್ಮ, ಇವತ್ತು ಓಟಿ ಐತೇನು ರಾಮನ್ಗೆ? ಹೌದು ಅಜ್ಜಿ, ಇವತ್ತು ಓಟಿ ಐತೆ ನೋಡು. ನಮ್ಮ ಅತ್ತೆಯವರು ಫೋನ್ ಮಾಡಿ ಹೇಳಿದ್ರ ಓಟಿಗಳು ಇದ್ರೆ ಮಾಡ್ಕೊಳ್ಳಿ ಅಂತ. ಅದಕ್ಕೋಸ್ಕರ ಹೋಗಿದ್ದಾರೆ ನೋಡು ರಾಮ ಅವರು. ಇನ್ಮೇಲೆ ದಿನ ಹೋಗ್ತಾರಂತೆ. ಅದಕ್ಕೆ ಒಬ್ಳಿಗೆ ಬೇಜಾರಾಗ್ತಿತ್ತಲ್ವಾ ಮನೆಯಲ್ಲಿ. ರಾಮ ಅವರು ಇಲ್ವಲ್ಲ, ಓಟಿಗೆ ಹೋಗಿದ್ದಾರೆ. ಅದಕ್ಕೋಸ್ಕರ ಬಂದೆ ನೋಡಜ್ಜಿ ನಾನು. ಅಜ್ಜಿ, ಇವತ್ತು ಸೊಪ್ಪು ಇಲ್ವೇನೋ ಕಟ್ಟೋದು? ಇವತ್ತು ಹೂವು ಬಂದ್ಬಿಟ್ಟಿದ್ದಾವೆ. ಓ, ಈ ಥರ ಹೂವನಾ? ಸುಗಂಧ ಹೂವು ಅಂದರೆ ನೋಡಿದ್ದೆ, ಆದರೆ ಇಷ್ಟೊಂದು ಗೊತ್ತಿರಲಿಲ್ಲ ನೋಡು. ಇದು ಯಾವ ಥರ ಅಜ್ಜಿ, ಒಂದ್ಸಲ ಹೇಳ್ಕೊಡಿ ನನಗೆ. ಇದು ಯಾವ ಥರ ಹಾರ ಮಾಡೋದು ಅಂದರೆ, ಸುಜ್ಜಿ ದಾರ ತಗೊಳ್ಳೋದು. ದಾರ ಎಷ್ಟು ಬೇಕೋ ಅಷ್ಟು ತಗೊಳ್ಳೋದು ಕಣಮ್ಮ. ಫಸ್ಟು ಚಿಕ್ಕ ಹಾರ ಆದರೆ ಸ್ವಲ್ಪ ಕಡಿಮೆ ದಾರ ತಗೊಳ್ಳೋದು, ದೊಡ್ಡ ಹಾರಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ದಾರ ತಗೊಳ್ಳೋದು. ತಗೊಂಡು ಹೂವು ಒಂದೊಂದೇ ತಗೊಂಡು ಹೊಲಿಯೋದು ಕಣಮ್ಮ, ಅಷ್ಟೇನೆ. ಒಂದೊಂದೇ ಹೂವು ತಗೊಂಡು ಮಧ್ಯಕ್ಕೆ ಏರ್ಸೋದು ಕಣಮ್ಮ. ರೌಂಡ್ಗೆ ಏರಿಸ್ಬಿಟ್ಟು ಆಮೇಲೆ ಇದು ರೋಸ್ ಹೂವು ಬರುತ್ತಲ್ವ, ಗುಲಾಬಿ ಹೂವು, ಅದನ್ನು ರೌಂಡ್ಗೆ ಸರ್ಕಲ್ಗೆ ಏರ್ಸೋದು. ಅದೇ ಹೊಲಿದ್ಬಿಟ್ಟು ಇದು ಸೇವಂತಿನೂ ಅಲ್ಲಲ್ಲಿ ಸೇರಿಸ್ಕೊಳ್ಳೋದು. ಇನ್ನೂ ಪತ್ರೆ ಬರುತ್ತಲ್ವ, ಆ ಪತ್ರೆನೂ ಸೇರಿಸ್ಕೋಬೋದು. ಆಮೇಲೆ ಲಾಸ್ಟಲ್ಲಿ ಚಿಕ್ಕದಾಗಿ ಒಂದೆರಡು ಇವು ಕುಚ್ಚು ಬರ್ತಾವಲ್ವ, ಆ ಕುಚ್ಚು ಕಟ್ಟೋದು ಕಣಮ್ಮ, ಅಷ್ಟೇ ಕಣಮ್ಮ. ಕುಚ್ಚು ಹೊಲ್ಕೊಂಡು ಕಟ್ಟೋದು ಕಣಮ್ಮ. ಒಂದು ಹಾರ ನೋಡ್ಕೋಗಿತ್ತ ಫಸ್ಟು ಯಾವ ಥರ ಹೊಲ್ದಿದ್ದಾರೆ ಅಂತ ನೋಡ್ಕೊ. ಇಲ್ಲ ಅಂದರೆ ರಾಧನ ಹತ್ರ ಹೇಳಿಸ್ಕೊ. ಅಲ್ಲಿ ಐತಲ್ಲ ಹಾರ, ಅದು ನೋಡ್ಕೊ ಫಸ್ಟು ಯಾವ ಥರ ಹೊಲ್ದಿದ್ದಾರೆ ಅಂತ. ಐಡಿಯಾ ಬರುತ್ತೆ ನಿನಗೆ ಯಾವ ಥರ ಹೊಲಿಯೋದು ಅಂತ. ಆಮೇಲೆ ರಾಧಮ್ಮ ಒಂದ್ಸಲ ಹೇಳ್ಕೊಡ್ತಾಳೆ, ಅದನ್ನು ನೋಡಿಕೊಂಡು ಹೊಲಿಯೋದು ಅಷ್ಟೇ ಕಣಮ್ಮ. ಗೀತಾ, ಫಸ್ಟು ದಾರ ಗಂಟಾಕೋ. ಒಂದು ಕಡ್ಡಿ ಇರುತ್ತಲ್ಲ, ಸೇವಂತಿಗೆ ಹೂವಿಂದು ಕಡ್ಡಿ ತಗೊಂಡು ಒಂದು ಸ್ವಲ್ಪ ಮುರ್ಕೊಂಡು ಅದು ಗಂಟಾಕೋ ಫಸ್ಟು. ಯಾಕಂದರೆ ನಾವು ಹೂವು ಏರಿಸಿದ್ಮೇಲೆ ಈ ಥರ ಎಳಿತೀವಲ್ಲ, ಅವು ಲಾಸ್ಟ್ವರೆಗೂ ಹೋದರೆ ಮತ್ತೆ ಇದಾಗುತ್ತಲ್ವ, ಅದಕ್ಕೋಸ್ಕರ ಲಾಸ್ಟಲ್ಲಿ ಗಂಟಾಕೊಂಡ್ಬಿಟ್ಟು ಹೂವು ಒಂದೊಂದೊಂದೇ ಈ ಥರ ಹೊಲ್ಕೊಂಡು ಬರೋದು. ಒಂದು ಹಾರ ಅಲ್ಲೈತಲ್ಲ, ಅದು ಅಳತೆ ನೋಡ್ಕೊ, ಎಷ್ಟು ಅಳತೆಗೆ ರೋಸ್ ಹೂವು ಹಾಕಿದ್ದಾರೆ ಅಂತೇಳ್ಬಿಟ್ಟು ನೋಡ್ಕೊಂಡು ಇಷ್ಟುದ್ದ ಹೊಲಿ. ಫಸ್ಟು ಎಷ್ಟುದ್ದ ಇರುತ್ತೋ ಅಷ್ಟುದ್ದ ಹೊಲಿ. ಅದಾದಮೇಲೆ ರೋಸ್ ಹೂವು ಆಗಲಿ, ಇದು ಸೇವಂತಿಗೆ ಹೂವು ಆಗಲಿ ರೌಂಡ್ಗೆ ಹೊಲ್ಕೊ. ಅದಾದಮೇಲೆ ಮತ್ತೆ ಇವು ಸುಗಂಧ ಹೂವು ಹೊಲ್ಕೊ. ಆಮೇಲೆ ಈ ಕಡೆನೂ ಅಷ್ಟೇ ಅದೇ ಥರ ಸೇಮು ಹೊಲಿದ್ಬಿಟ್ಟು ಲಾಸ್ಟಲ್ಲಿ ಕುಚ್ಚುಗಳನ್ನ ಹೊಲಿದ್ಬಿಟ್ಟು ಆಮೇಲೆ ಕಟ್ಟೋದು ಅಷ್ಟೇ ಗೀತಾ ನೋಡು. ಗೊತ್ತಾಯ್ತು ಬಿಡಕ್ಕ, ಐಡಿಯಾ ಬಂತು ನೋಡು. ಎಷ್ಟೊಂದು ಹೂವು ಕೊಟ್ಟೋಗಿದ್ದಾರೆ ಅಕ್ಕ. ಇಷ್ಟೆಲ್ಲ ಹೂವು ಹೊಲಿತೀರಾ ನೀವು ಯಾವಾಗಾದ್ರೂ? ಅವಾಗವಾಗ? ಹೌದು ಗೀತಾ, ಇಷ್ಟೆಲ್ಲ ಹಾಕಿಸ್ಕೊತೀವಿ ನೋಡು. ಇನ್ನು ಭಾನುವಾರದ ಟೈಮಲ್ಲಾದರೆ ಇನ್ನೂ ಜಾಸ್ತಿ ಹಾಕಿಸ್ಕೊತೀವಿ ನೋಡು. ನಮ್ಮ ಮನೆಯವ್ರಿಗೆ ಅಷ್ಟೊಂದು ದುಡಿಯೋಕ್ಕಾಗೋದಿಲ್ಲ ಅಲ್ವಾ ಗೀತಾ? ಅದಕ್ಕೋಸ್ಕರ ನಾವೇ ದುಡ್ಕೋಬೇಕಲ್ವೇ, ನಮ್ಮ ಹೆಂಗಸರೇ ದುಡ್ಕೋಬೇಕಲ್ವ. ಅದಕ್ಕೋಸ್ಕರ ನಾವು ಬೆಳಿಗ್ಗೆಯಿಂದ ಸಂಜೆವರೆಗೂ ಮತ್ತು ರಾತ್ರಿವರೆಗೂ ಕಟ್ತೀವಿ ನೋಡು. ಹೂವು ಕಟ್ಟೋದು, ಆಮೇಲೆ ಸೊಪ್ಪು ಕಟ್ಟೋದು, ಈ ಥರ ಹಾರ ಮಾಡೋದು ಎಲ್ಲ ಮಾಡ್ಕೋತೀವಿ ಗೀತಾ. ಕಣಮ್ಮ, ನನ್ನ ಮಗನಿಗೆ ಅಷ್ಟೊಂದು ದುಡಿಯೋಕ್ಕಾಗೋದಿಲ್ವಲ್ಲ, ಅದಕ್ಕೋಸ್ಕರ ನೋಡು ನಾವೇ ಇದನ್ನೆಲ್ಲ ಮಾಡ್ಕೋತೀವಿ ನೋಡು. ಹಾರ ಮಾಡೋದು, ಹೊಲಿಯೋದು, ಹೂವು ಕಟ್ಟೋದು, ಸೊಪ್ಪು ಕಟ್ಟೋದು ಎಲ್ಲ ಮಾಡ್ಕೋತೀವಿ ಕಣಮ್ಮ. ಇದೆಲ್ಲ ಏನು ಅಷ್ಟೊಂದು ಕಷ್ಟ ಏನೂ ಇರೋದಿಲ್ಲ ಕಣಮ್ಮ. ನಮಗೆ ಸ್ವಲ್ಪ ರೂಢಿ ಆಗಿದಾರಲ್ವ, ಅವರೇ ತಂದಾಕಿ ಹೋಗ್ತಾರೆ, ಆಮೇಲೆ ಅವರೇ ತಗೊಂಡೋಗ್ತಾರೆ ನೋಡು. ಈಸಿನೇ ಅನಿಸುತ್ತೆ ಕಣಮ್ಮ, ನಮಗೇನು ಅಷ್ಟೊಂದು ಕಷ್ಟ ಅನಿಸೋದಿಲ್ಲ ನೋಡು. ಇನ್ಮೇಲಿಂದ ನೀನು ಬರ್ತೀಯ ಅಲ್ವಾ ಗೀತಾ? ಮಾತಾಡ್ಕೊಂಡು ನಾವು ಆರಾಮಾಗಿ ಸಂತೋಷವಾಗಿ ಹೊಲಿಯೋಣ ಬಿಡು. ಇದು ಹಾರ ಹೊಲಿಯೋದು, ಹಾರ ಮಾಡೋದು, ಸೊಪ್ಪು ಕಟ್ಟೋದು, ಕಟ್ಟೋದು, ಹೂವು ಕಟ್ಟೋದು ಎಲ್ಲ ಮಾಡೋಣ. ನಿಧಾನಕ್ಕೆ ಸಂತೋಷವಾಗಿ ಎಲ್ಲ ಮಾಡಿಕೊಂಡು ಹಾರ ಕಟ್ಕೊಂಡು ದುಡ್ಡು ಕೊಳ್ಳೋಣ, ಸರಿನಾ? ಹೌದು ರಾಧಕ್ಕ, ನಾನು ಹಾರ ಹೊಲಿದ್ರೆ ದುಡ್ಡು ಬರುತ್ತೆ. ಆಮೇಲೆ ಅಜ್ಜಿ ಹತ್ರ ಒಂದು ಸ್ವಲ್ಪ ತುಂಬ ವಿಷಯಗಳನ್ನ ತಿಳ್ಕೊಬೇಕು ಕಣಕ್ಕ. ಏನಾದರೂ ಒಳ್ಳೇದು ಕೆಟ್ಟದ್ದು ಕಷ್ಟ ಸುಖ ಇಂಥವೆಲ್ಲ ಮಾತಾಡ್ಕೊಂಡು ಹಾರ ಹೊಲಿದ್ರೆ ನನಗೂ ಏನಾದರೂ ಗೊತ್ತಾಗುತ್ತೆ ನೋಡು. ಇಷ್ಟು ದಿನ ಅಂದರೆ ನಾವು ಎಲ್ಲೂ ಹೋಗ್ತಿರ್ಲಿಲ್ಲ ಅಲ್ವಾ, ಕಾಲೇಜು, ಮನೆ, ಹೊಲ ಇಷ್ಟು ಮಾತ್ರ ಅಲ್ವಾ, ಏನು ಅಷ್ಟೊಂದು ಗೊತ್ತಿಲ್ಲ ಅಲ್ವಾ. ಇವಾಗ ಮಾತಾಡ್ಕೊಂಡು ಅಜ್ಜಿ ಹತ್ರ ನಿಮ್ಮ ಹತ್ರ ಎಲ್ಲ ವಿಷಯ ತಿಳ್ಕೊಬೇಕು ಕಣಕ್ಕ. ಒಳ್ಳೇದು ಕೆಟ್ಟದ್ದು ಕಷ್ಟ ಸುಖ ಎಲ್ಲ ತಿಳ್ಕೊಬೇಕು ಅಲ್ವೇನಕ್ಕ? ಈ ಥರ ಮಾತಾಡಿದ್ರೇನೆ ಅಲ್ವಾ ಜನಗಳ ಜೊತೆ ನಮಗೂ ಗೊತ್ತಾಗೋದು. ಇಲ್ಲಾಂದ್ರೆ ಹೆಂಗೆ ಗೊತ್ತಾಗುತ್ತೆ? ಟಿ ವಿ ನೋಡಿದ್ರೆ ಅಷ್ಟೊಂದು ಗೊತ್ತಾಗೋದಿಲ್ಲ ಅಲ್ವೇನಕ್ಕ? ಜನಗಳ ಜೊತೆ ಬೆರೆತ್ಕೊಂಡು ಮಾತಾಡ್ಕೊಂಡು ಇದ್ರೇನೆ ನೋಡು ನಮಗೂ ತಿಳುವಳಿಕೆ ಬರೋದು, ಎಲ್ಲ ಗೊತ್ತಾಗೋದು. ಸುಮ್ಮನೆ ಟಿ ವಿ ನೋಡ್ಕೊಂಡಿದ್ರೆ ನಮಗೇನು ಅಷ್ಟೊಂದು ಗೊತ್ತಾಗೋದಿಲ್ಲ ಅಲ್ವೇನಕ್ಕ? ಕಣಮ್ಮ ಗೀತಮ್ಮ, ಟಿ ವಿನಲ್ಲಿ ಬೇರೆ ತೋರಿಸ್ತಿರ್ತಾರೆ ಕಣಮ್ಮ, ಅದು ಬೇರೆ, ಇದು ಜೀವನದ ಬೇರೆ ಥರ ಇರುತ್ತೆ. ಒಂದೊಂದು ಅದು ಸೇಮ್ ಇರುತ್ತೆ, ಆದರೂ ಒಂದೊಂದು ಬೇರೆನೂ ಇರುತ್ತೆ ಕಣಮ್ಮ. ಕಣಜ್ಜಿ, ನಾನು ನಿಮ್ಮಿಂದ ತುಂಬ ವಿಷಯ ತಿಳ್ಕೊಬೇಕು ನೋಡು, ಕಲಿಬೇಕು ಕಣಜ್ಜಿ. ನಾನು ಇನ್ನೂ ಕಲಿಯೋದು ತುಂಬ ಐತೆ ನೋಡು. ಎಲ್ಲ ವಿಷಯ ತಿಳ್ಕೊಬೇಕು ಕಣಜ್ಜಿ, ಆವಾಗಲೇ ಗೊತ್ತಾಗೋದು ನಮಗೂ ಏನು ಪ್ರಪಂಚ ಅಂತ. ಬಾರಮ್ಮ, ಕೆಲಸ ಮುಗಿದ್ಮೇಲೆ ಅಡುಗೆ ಎಲ್ಲ ಮಾಡಿಬಿಟ್ಟು ತಿಂದುಬಿಟ್ಟೆ ಬಾ ಒಂದೇ ಸಲ, ಅಷ್ಟೇ. ತಿಂದುಬಿಟ್ಟು ಬಂದುಬಿಡು. 9:30 10:00ಗೆ ಹೋದರೆ ಸಾಕು ನೋಡು. ಏನು ಆರಾಮಾಗಿ ಮಾತಾಡಿಕೊಂಡು ನಾವು ಹಾರ ಹೊಲಿದ್ರೆ ಆಯಿತು ಅಷ್ಟೇ ಕಣಮ್ಮ. ಇಲ್ಲೇನು ಭಯವ್ರಿರಲ್ಲ, ಏನೂ ಇರಲ್ಲ ನೋಡು. ನಿನ್ಗೆ ಎಷ್ಟಾಗುತ್ತೋ ಅಷ್ಟು ಹಾರ ಹೊಲಿ ಅಷ್ಟೇ. ಕಡಿಮೆ ಹಾರ ಹೊಲಿದ್ರೆ ಕಡಿಮೆ ದುಡ್ಡು, ಜಾಸ್ತಿ ಹಾರ ಹೊಲಿದ್ರೆ ಜಾಸ್ತಿ ದುಡ್ಡು ಅಷ್ಟೇ. ಯಾರೋ ಭಯವ್ರಿರಲ್ಲ, ಏನೂ ಇರಲ್ಲ ನೋಡು, ಅಷ್ಟೇ ನೋಡಮ್ಮ.
ನಿನಗೆ ಗೊತ್ತಿರೋ ವಿಷಯಗಳನ್ನ ನಮ್ಮ ಹತ್ರ ಹೇಳು, ನಮಗೆ ಗೊತ್ತಿರೋ ವಿಷಯಗಳನ್ನ ನಿನ್ನ ಹತ್ರ ಹೇಳ್ತೀವಿ. ಇದೇ ಥರ ಮಾತಾಡ್ಕೊಂಡು ಆಹಾರ ಒಲಿದ್ರೆ ನೋಡು ಟೈಮ್ ಪಾಸು ಆಗುತ್ತೆ, ದುಡ್ಡು ಬರುತ್ತೆ, ತಿಳುವಳಿಕೆನೂ ಬರುತ್ತೆ ಕಣಮ್ಮ. ಹೌದು ಅಜ್ಜಿ, ಟೈಮ್ ಪಾಸೂ ಆಗುತ್ತೆ, ತಿಳುವಳಿಕೆನೂ ಬರುತ್ತೆ, ಆಮೇಲೆ ದುಡ್ಡು ಬರುತ್ತೆ ನೋಡು. ಈ ದುಡ್ಡೆಲ್ಲ ನಾನು ರಾಮ ಅವ್ರಿಗೆ ಕೊಡೋದಿಲ್ಲ ಕಣಜ್ಜಿ, ನಾನೇ ಎತ್ತಿಟ್ಕೋತೀನಿ ನೋಡು. ನಾನೇ ಎತ್ತಿಟ್ಕೊಂಡು ಏನಾದರೂ ತಗೋತೀನಿ. ಎಲ್ಲ ದುಡ್ಡು ಅವ್ರಿಗೆ ಕೊಟ್ಟರೆ ಅವರೆಲ್ಲ ತಗೊಂಡೋಗಿ ಅವ್ರ ಅಮ್ಮ ಅವ್ರಿಗೆ ಕೊಡ್ತಾರೆ. ನಾವಿಲ್ಲಿ ಕಷ್ಟಪಟ್ಟು ದುಡಿಯೋದು, ಅವ್ರಿಗೆ ಕೊಡೋದು ನಮಗಿಲ್ದಂಗೆ ಅಲ್ವಾ? ಅದಕ್ಕೋಸ್ಕರ ನಾನು ಹೇಳೋದಿಲ್ಲ ನೋಡು, ನಾನೇ ಇಟ್ಕೋತೀನಿ ಈ ದುಡ್ಡೆಲ್ಲನೂ. ಈ ದುಡ್ಡೆಲ್ಲ ನಾನೇ ಎತ್ತಿಟ್ಕೋತೀನಿ, ಅವ್ರಿಗೆ ಕೊಡೋದಿಲ್ಲ ನೋಡು. ಅಲ್ಲ ಕಣಜ್ಜಿ, ಫಸ್ಟ್ ಸ್ಯಾಲ್ರಿಯಲ್ಲೇ ನಂದು ಫಸ್ಟ್ ಸ್ಯಾಲ್ರಿ ಬಂತಲ್ವ, 1 ರೂಪಾಯಿ ನನಗೆ ಕೊಟ್ಟಿಲ್ಲ ಕಣಜ್ಜಿ. 20 ರೂಪಾಯಿ ಉಂಡಿಗೆ ಹಾಕಿರೋದು ಅಷ್ಟೇ ಕಣಜ್ಜಿ, ಇನ್ನೆಲ್ಲ ಅವ್ರಿಗೆ ಖರ್ಚಾಯಿತು ಕಣಜ್ಜಿ. ನಂದು ಫಸ್ಟ್ ಸ್ಯಾಲ್ರಿ ಬಂತಲ್ವ ಅಜ್ಜಿ, ಏನಾದರೂ ತಗೊಳ್ಳೋಣ ಅಂದ್ಕೊಂಡಿದ್ದೆ ಕಣಜ್ಜಿ, ಅದು 1 ರೂಪಾಯಿ ಇಲ್ದಂಗೆ ಮಾಡಿದ್ರು ನೋಡು ಇವರು. ಊರಿಗೆ ತಗೊಂಡೋಗಿ ಎಲ್ಲ ಖರ್ಚಾಯಿತು ನೋಡಜ್ಜಿ. ಅದಕ್ಕೋಸ್ಕರ ಇವಾಗ ಬರೋ ದುಡ್ಡಲ್ಲಿ ನಾನು ಇವ್ರಿಗೆ ಕೊಡೋದಿಲ್ಲ ನೋಡು, ನಾನೇ ಏನಾದರೂ ತಗೊತೀನಿ ಅಷ್ಟೇ. ಇವ್ರಿಗೆ ತೋರಿಸೋದು ಬೇಡ ಅನಿಸುತ್ತೆ ಒಂದೊಂದು ಸಲ ಅಷ್ಟೇ. ಹೌದು ಗೀತಾ, ಈ ದುಡ್ಡೆಲ್ಲ ನೀನೇನು ಅವ್ರಿಗೇನು ಕೊಡೋಕೆ ಹೋಗಬೇಡ ನೋಡು. ನೀನು ಕಷ್ಟಪಟ್ಟು ದುಡಿಯೋದು, ಅವ್ರಿಗೆ ಕೊಡೋದು ನೋಡು. ಅವರೆಲ್ಲ ಖರ್ಚು ಮಾಡ್ತಾರೆ. ಕಷ್ಟಪಟ್ಟು ದುಡ್ದಿರೋ ದುಡ್ಡಾದರೆ ಸ್ವಲ್ಪ ಖರ್ಚು ಮಾಡ್ತಾರೆ. ಇದು ಫ್ರೀಯಾಗಿ ಬರುತ್ತಲ್ವ ದುಡ್ಡು, ಅವರು ಆರಾಮಾಗಿ ಖರ್ಚು ಮಾಡ್ತಾರೆ ನೋಡು. ಅದಕ್ಕೋಸ್ಕರ ನೀನೇನು ಕೊಡಬೇಡ, ಇದು ನೀನು ಏನಾದರೂ ತಗೊಳ್ಳುವಂತೆ. ಆಮೇಲೆ ನಾವು ಹೇಳ್ಕೊಡ್ತಾ ಇದ್ದೀವಿ ಅಂತ ಬೈಕೋಬೇಡ, ಸರಿನಾ? ನೀನು ಇದೇ ಥರ ಮಾಡು, ನೀನು ಈ ದುಡ್ಡೆಲ್ಲ ಎತ್ತಿಟ್ಕೋ ಅಷ್ಟೇ. ಹೌದು ಗೀತಾ, ಈ ದುಡ್ಡೆಲ್ಲ ನೀನು ಇಟ್ಕೊಳ್ಳೋದೇ ಮೇಲು ನೋಡು. ನಿನಗೇನಕ್ಕಾದ್ರೂ ಬೇಕು ಅಂದಾಗ ನಿನ್ನ ಖರ್ಚಿಗೆ ಅಂತ ಯಾರು ಕೊಡ್ತಾರೆ ಅಲ್ವಾ? ಓಕೆ ವೀಕ್ಷಕರೇ, ಮುಂದೇನಾಯಿತು ಅಂತ ಮುಂದಿನ ವಿಡಿಯೋಗಳಲ್ಲಿ ಒಂದೊಂದೇ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.